ನಮಸ್ಕಾರ ವೀಕ್ಷಕರೇ, ಸಿಂಹ ರಾಶಿಯವರೇ, ಏಪ್ರಿಲ್ 1, 2, 3, 4, 5 ದಿನಗಳ ನಂತರ ನಿಮಗೆ ಮರಣವೇ ಬಂದರೂ ಕೂಡ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರದು. ಕೊಟ್ಟರೆ ಖಂಡಿತವಾಗಿ ಮನೆ, ಆಸ್ತಿ, ಮಕ್ಕಳು ಎಲ್ಲವನ್ನ ಕೂಡ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಏಕೆಂದರೆ ವಿಶೇಷವಾಗಿ ಏಪ್ರಿಲ್ ತಿಂಗಳು 2ನೇ ತಾರೀಕು ಅತ್ಯದ್ಭುತವಾಗಿರುವಂತಹ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಅಷ್ಟೇ ಅಲ್ಲದೆ ಹುಣ್ಣಿಮೆಯ ದಿನ ಹನುಮಾನ್ ಜಯಂತಿ ಕೂಡ ಇರೋದ್ರಿಂದ ಈ ರಾಶಿಯವರಿಗೆ ವಿಶೇಷವಾದ ಗ್ರಹಗಳ ನಕ್ಷತ್ರ ಬದಲಾವಣೆಯು ನೇರವಾದ ಪರಿಣಾಮವನ್ನು ಜೀವನದ ಮೇಲೆ ಸೃಷ್ಟಿ ಮಾಡ್ತಾ ಇದೆ. ಆದ್ದರಿಂದ ಸಿಂಹ ರಾಶಿಯವರೇ, ನೀವು ನಿಮ್ಮ ಪ್ರಾಣವನ್ನ ಕಳೆದುಕೊಂಡರೂ ಕೂಡ ನಾಳೆ ಈ ಒಂದು ವಸ್ತುವನ್ನ ಯಾರಿಗೂ ಕೂಡ ನೀಡಬಾರದು. ಏಕೆಂದರೆ ಈ ಒಂದು ವಸ್ತು ನಿಮಗೆ ತಪ್ಪಾಗಿ ಕೂಡ ನೀಡಲ್ಪಟ್ಟಿದ್ದರೂ ಸಹ ನೀವು ಎಲ್ಲವನ್ನ ಕೂಡ ಕಳೆದುಕೊಳ್ಳಬಹುದು. ನಿಮ್ಮ ಮನೆಯ ಈ ಒಂದು ವ್ಯಕ್ತಿಗೆ ಕೊಟ್ಟರೆ ಅವರು ನಿಮ್ಮ ಹಣೆ ಬರಹವನ್ನೇ ಹಾಳು ಮಾಡ್ತಾರೆ. ಹೌದು, ಅವರು ನಿಮ್ಮ ಜೀವನವನ್ನ ನರಕಕ್ಕಿಂತಲೂ ಕೆಟ್ಟದಾಗಿ ಮಾಡಿಬಿಡ್ತಾರೆ. ಏಕೆಂದರೆ ಈ ಒಂದು ವಿಶೇಷವಾದ ಏಪ್ರಿಲ್ ತಿಂಗಳು ಸಾಮಾನ್ಯವಾದ ದಿನವಲ್ಲ. ನಿಮ್ಮ ಜೀವನದಲ್ಲಿ ಒಂದು ಗ್ರಹ ರೂಪುಗೊಳ್ಳುತ್ತದೆ. ಅದನ್ನು ಕೇಳಿದ ನಂತರ ನೀವು ಧನ್ಯರಾಗುತ್ತೀರಾ ಎಂದು ಹೇಳುತ್ತೀರಾ. ನಿಮ್ಮ ವೈಭವ ಮತ್ತು ಸಂಪ್ರದಾಯ ನಿಮ್ಮ ಜೀವನದ ದಿನಚರ್ಯವನ್ನ ಮತ್ತು ಈ ಬೆಳಗ್ಗೆ ನಿಮ್ಮ ದಿನಚರಿಯನ್ನ ಬದಲಾಯಿಸುತ್ತದೆ. ನೀವು ವಿಶೇಷವಾಗಿ ಕಾಲಕ್ರಮೇಣ ನೋಡುತ್ತಿರುವಂತಹ ಮಹಾನ್ ಪವಾಡಗಳು ನಿಮ್ಮ ಮುಖದಲ್ಲಿ ನಗುವನ್ನು ತರಿಸುತ್ತದೆ ಮತ್ತು ನಿಮ್ಮ ಬಾಯಿ ಈಗ ನೋಡು ಎಂತೆ ಖಂಡಿತವಾಗಿ ಈಗ ನಿಮ್ಮನ್ನು ಜನರು ನೋಡಿ ಅದೃಷ್ಟವಂತರು ಎಂದು ಮಾತ್ರ ಹೇಳುತ್ತಾರೆ. ಏಕೆಂದರೆ ಏಪ್ರಿಲ್ 1, 2, 3, 4, 5 ದಿನಗಳ ನಂತರ ನಿಮ್ಮ ಸಮಯ ಬಂದಿದೆ. ಆದರೆ ನೀವು ಆಕಸ್ಮಿಕವಾಗಿ ಕೂಡ ನಿಮ್ಮ ಮನೆಯ ಈ ಒಂದು ವಸ್ತುವನ್ನು ಯಾರಿಗಾದರೂ ದಾನವಾಗಿ ಕೊಟ್ಟಿದ್ದೆ ಆದರೆ ಮತ್ತು ಅದು ತಪ್ಪು ಕೈಗಳಿಗೆ ಹೋದರೆ ಖಂಡಿತವಾಗಿ ನಿಮ್ಮ ಅದೃಷ್ಟ ನಿಮ್ಮ ವಿರುದ್ಧ ತಿರುಗಲು ಪ್ರಾರಂಭಿಸುತ್ತದೆ. ಏಕೆಂದರೆ ನೀವು ಹೃದಯದಲ್ಲಿ ತುಂಬ ಶ್ರೀಮಂತರು, ಒಳ್ಳೆಯ ವ್ಯಕ್ತಿಗಳು ಮತ್ತು ನಾನು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಯೋಚಿಸೋದಿಲ್ಲ ಮತ್ತು ಜನರನ್ನು ಕೂಡ ಬಹಳ ಸುಲಭವಾಗಿ ನಂಬುತ್ತೇನೆ ಎನ್ನುವಂತಹ ಮನಸ್ಥಿತಿಯವರು. ಆದರೆ ಇಂದು ನಿಮಗೆ ಎಲ್ಲವನ್ನ ಹೇಳುತ್ತಿದೆ. ನಗುತ್ತಿರುವಂತಹ ಮುಖವು ನಿಮ್ಮದಾಗಿರೋದಿಲ್ಲ. ಮುಖದ ಹಿಂದೆ ಅಡಗಿರುವಂತಹ ದ್ವೇಷದ ರಹಸ್ಯವು ನಿಮ್ಮ ಜೀವನವನ್ನ ಆಳವಾಗಿರುವಂತಹ ಗುಂಡಿಗೆ ತಳ್ಳುತ್ತದೆ. ಇಂದು ನಾನು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವು ತಪ್ಪು ಜನರ ಸತ್ಯವನ್ನ ಪ್ರವಾಹವಾಗಿ ತಿಳಿಸುತ್ತೇನೆ, ಬಹಿರಂಗಪಡಿಸುತ್ತೇನೆ. ಸಂತೋಷವಾಗಿರೋದನ್ನ ಎಂದಿಗೂ ಕೂಡ ನೋಡಲು ಬಯಸೋದೇ ಇರುವಂತಹ ಜನರು ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ನೀವು ಅವರೊಂದಿಗೆ ಸಂಪರ್ಕ ಸಾಧಿಸಲು ಬಯಸುವುದಾದರೆ ಅವರ ಹೆಸರಿನ ಮೊದಲ ಅಕ್ಷರವನ್ನ ಕೂಡ ನಾನು ನಿಮಗೆ ಹೇಳುತ್ತೇನೆ. ಖಂಡಿತವಾಗಿ ಜೀವನದಲ್ಲಿ ಲಕ್ಷಾಂತರ ಒಳ್ಳೆಯ ಕೆಲಸಗಳನ್ನ ಮಾಡಿ ಆದರೆ ಅವನು ಎಂದಿಗೂ ಕೂಡ ನಿಮಗೆ ಒಳ್ಳೆಯದನ್ನ ಬಯಸೋದಿಲ್ಲ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ನೀವು ನಿಮ್ಮ ಹೃದಯದಲ್ಲಿನ ಸಂತೋಷವನ್ನ ನಾಶ ಮಾಡುವಂತಹ ಜನರು ಅಂತಹ ಮಾತುಗಳನ್ನ ಅಥವಾ ನಡವಳಿಕೆಯನ್ನ ಕೇಳುತ್ತೀರಾ. ನಿಮ್ಮ ಹೃದಯದ ವೇಗವಾಗಿ ಬೆಳೆದುಕೊಳ್ಳುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಅಂದ್ರೆ ವಿಶೇಷವಾಗಿ ಏಪ್ರಿಲ್ 2ನೇ ತಾರೀಕು ಹುಣ್ಣಿಮೆ ಮತ್ತು ಹನುಮಾನ್ ಜಯಂತಿ ಇರೋದ್ರಿಂದ ನೀವು ತಕ್ಷಣ ಹೊರ ನಡೆಯಲು ಬಯಸುವಂತಹ ಹೆಸರಿನ ವ್ಯಕ್ತಿ ಹೋಗಲೇಬೇಕು. ಇಲ್ಲದಿದ್ದರೆ ನಿಮಗೆ ಅಪಾಯ ಮತ್ತೊಂದು ಅಂತಹ ಅವಕಾಶ ಸಿಗೋದಿಲ್ಲ. ಏಕೆಂದರೆ ವರ್ಷ ಪೂರ್ತಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಸಿಗದೇ ಇರುವಷ್ಟು ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು 2026 ಏಪ್ರಿಲ್ 2ರ ನಂತರ ಅತಿ ದೊಡ್ಡದಾದ ವಿಶೇಷವಾದ ದೊಡ್ಡ ಆರಂಭ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ನೀವು ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ದಿಕ್ಕಿನಲ್ಲಿ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಅಂತಹ ದೊಡ್ಡ ಪವಾಡ ಸಂಭವಿಸುತ್ತದೆ. ಖಂಡಿತವಾಗಿ 2026ರಲ್ಲಿ ನೀವೇ ಹೇಳುತ್ತೀರಾ, ನಾವು ಧನ್ಯನು ಕರ್ತನೆ, ನನ್ನ ಜೀವನ ಅದ್ಭುತವಾಗಿದೆ. ನೀವು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಭಯಗಳನ್ನು ದೂರ ಮಾಡಿದ್ದೀರಾ, ಆಶೀರ್ವಾದದ ಮೂಲಕ ಶಕ್ತಿಯನ್ನು ತುಂಬಿದ್ದೀರಾ ಎನ್ನುವಂತಹ ಮಾತುಗಳು ನಿಮ್ಮ ಮುಗುಳು ನಗೆಯಿಂದ ರಕ್ಷಿಸುವಂತಹ ವಿಶೇಷವಾದ ಸಂದರ್ಭ. ಹಾಗಾಗಿ ಇಂದು ಮೊದಲನೇದಾಗಿ ಖಂಡಿತವಾಗಿ ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಎನ್ನುವಂತಹ ಮಾರ್ಗದರ್ಶನ ಕನಸಿನ ಮೂಲಕ ನಿಮಗೆ ಸಿಗ್ತಾ ಹೋಗುತ್ತೆ. ಖಂಡಿತವಾಗಿ ಒಂದು ವಿಡಿಯೋವನ್ನು ನೋಡಿದ ತಕ್ಷಣ ಜೈ ಹನುಮಾನ್ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ನಿಮ್ಮ ಜೀವನಕ್ಕೆ ಒಂದು ಚಿಹ್ನೆಯನ್ನು ನೀಡಿದ್ದಾನೆ ದೇವರು. ಅದೇ ರೀತಿ ಈ ಒಂದು ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಘಟನೆಯ ಸಂಕೇತವಾಗಿದೆ. ಈ ಘಟನೆಯಿಂದ ನಿಮ್ಮನ್ನ ರಕ್ಷಿಸುತ್ತದೆ. ಎಂದಿಗೂ ಕೂಡ ನೀವು ತಿಳಿದುಕೊಳ್ಳುವಂತಹ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಸಮಯದಲ್ಲಾದರೂ ಕೂಡ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಅಂತ ಹೇಳಬಹುದು. ಏಕೆಂದರೆ ಮರೆತರೂ ಸಹ ನೀವು ಮರೆತರೂ ದೇವರು ನಿಮ್ಮನ್ನ ಮರೆತಿಲ್ಲ. ನಿಮ್ಮನ್ನು ರಕ್ಷಣೆ ಮಾಡುವಂತಹ ಹೊಣೆಯನ್ನ ಹೊತ್ತಿದ್ದಾನೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳುವ
ಆಗೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಏನೇ ಆದರೂ ಸರಿ, ಸಾವು ಬಂದರೆ ಸರಿ, ಈ ಒಂದು ವಸ್ತುವನ್ನು ಯಾರಿಗೂ ಕೂಡ ತಪ್ಪಾಗಿ ಕೊಡಬೇಡಿ. ವಿಶೇಷವಾಗಿ ನಾಳೆಯಿಂದ ಎಚ್ಚರವಾಗಿರಿ. ಏಕೆಂದರೆ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವಾಗುತ್ತದೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನೀವು ಬಹಳ ಸಮಯದಿಂದ ಕಾತುರದಿಂದ ಕಾಯುತ್ತಿದ್ದಂತಹ ಸಮಯ ಆರಂಭವಾಗ್ತಾ ಇದೆ. ಸರಳವಾಗಿ ಹೇಳಬೇಕಾದರೆ ನೀವು ಯಾವ ವಿಷಯಕ್ಕಾಗಿ ಬಹಳ ದಿನಗಳಿಂದ ತವಕಿಸುತ್ತಿದ್ದೀರೋ ಅದು ಈಗ ನಿಮ್ಮ ಕೈಗೆ ಬರುತ್ತದೆ. ಖಂಡಿತವಾಗಿ ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ವಿಶೇಷವಾದ ಭವಿಷ್ಯವಾಣಿಯಾಗಿದೆ. ಖಂಡಿತ ಈ ಸಂದರ್ಭದಲ್ಲಿ ಇದನ್ನು ತಪ್ಪಾಗಿ ನೀವು ಸಾಬೀತು ಮಾಡಿಕೊಂಡರೆ ನಿಮ್ಮ ಜೀವನ ನರಕವಾಗುತ್ತದೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಈಗ ಒಂದು ಷರತ್ತು ಕೂಡ ಇದೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದರ ಮೂಲಕ ನಿಮ್ಮ ಜೀವನ ಮತ್ತು ಒಂದು ಕ್ಷಣದಲ್ಲಿ ಬದಲಾಗುತ್ತದೆ. ಅಂದರೆ ಖಂಡಿತವಾಗಿ ನೀವು ಬಡತನದಿಂದ ಶ್ರೀಮಂತಿಕೆ ಏರುವಂತಹ ವಿಶೇಷವಾದ ಸಮಯ. ಈ ಒಂದು ವಸ್ತುವನ್ನು ನೀವು ಜೋಪಾನ ಮಾಡಿದ್ದೆ ಆದಲ್ಲಿ ನಿಮ್ಮ ಹಲವಾರು ವರ್ಷಗಳವರೆಗೂ ಕೂಡ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ನಿಮ್ಮ ಕೈಯಲ್ಲಿ ಹಣ ಯಾವಾಗಲೂ ಇರುತ್ತದೆ ಮತ್ತು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಮುಂದಿನ 48 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ದೊಡ್ಡ ಘಟನೆ ನಿಮ್ಮ ಬದುಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಬಹಳ ಮಂದಿಗೆ ನಮ್ಮ ಮಾತುಗಳು ಸುಳ್ಳು ಎಂದು ಅನಿಸಬಹುದು, ಆದರೆ ಖಂಡಿತವಾಗಿ ಸ್ನೇಹಿತರೆ, ನಾಳೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಆರಂಭವಾಗುತ್ತದೆ. ಈ ಆರಂಭ ನಿಮ್ಮ ಬದುಕನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಬೇಕಾದಾಗ ಗ್ರಹಗಳ ಗೋಚಾರಗಳು ಖಂಡಿತವಾಗಿ ಸೂಚನೆಯನ್ನು ನೀಡುತ್ತವೆ. ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ಈಗ ನಿಮ್ಮ ಜೀವನದಲ್ಲೂ ಕೂಡ ಅಂತಹ ಗ್ರಹ ಸ್ಥಿತಿಗಳು ಬದಲಾವಣೆಯನ್ನು ಸಂಭವಿಸುವಂತಹ ಸಮಯ. ಅದು ನಿಮ್ಮ ನಿದ್ರೆಯನ್ನೇ ಕಳೆದು ಹೋಗುವಂತೆ ಮಾಡುತ್ತದೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿಸುತ್ತದೆ. ಏಕೆಂದರೆ ನಿಮ್ಮ ಮನೆಗೆ ಅಭಿನಂದನೆ ಹೇಳಲು ಜನರ ಸಾಲು ನಿಲ್ಲುತ್ತದೆ. ಸರಳವಾಗಿ ಹೇಳುವುದಾದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷಾಂತರ ಜನರ ಸಂಭ್ರಮ ಕಾಣಿಸಿಕೊಳ್ಳಲಿದೆ. ನೀವು ಪಡೆಯಲಿರುವಂತಹ ಯಶಸ್ಸು ಸಾಮಾನ್ಯವಾದದ್ದಲ್ಲ. ಅದು ನಿಮ್ಮ ಮನೆ, ನಿಮ್ಮ ಜೀವನವನ್ನು ಅತ್ಯಂತ ದೊಡ್ಡ ಸಾಧನೆ ಆಗುತ್ತದೆ. ಇದು ನಿಮ್ಮ ಆಕಸ್ಮಿಕವಾಗಿ ನಡೆಯುತ್ತಿರುವಂತಹ ಘಟನೆಯಲ್ಲ. ನಿಮ್ಮ ಕುಂಡಲಿಯಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಿಸುತ್ತಿರುವಂತಹ ಗ್ರಹಗಳ ಗೋಚಾರವನ್ನು ನಾವು ತಿಳಿಸ್ತಾ ಇದ್ದೀವಿ. ಖಂಡಿತವಾಗಿ ಏಪ್ರಿಲ್ 2 ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಈಗ ಶನಿ ಮತ್ತು ಕೇತು ಸೇರಿ ನಿಮ್ಮ ಜೀವನವನ್ನು ದೊಡ್ಡ ಬದಲಾವಣೆಯ ಮಟ್ಟಕ್ಕೆ ತರುತ್ತಿದ್ದಾರೆ. ಇದು ಸಾಮಾನ್ಯವಾದ ವಿಷಯವಲ್ಲ. ಕೇತು ಸಾಮಾನ್ಯವಾಗಿ ರಾಹುವಿನ ಜೊತೆ ಸೇರಿದಾಗ ವ್ಯಕ್ತಿಯ ಒಂದು ಜೀವನವನ್ನು ಸಂಪೂರ್ಣವಾಗಿ ತಲೆ ಕೆಳಗೆ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಆದರೆ ನಿಮ್ಮ ಅದೃಷ್ಟವೇನೆಂದರೆ ಈಗ ಕೇತು ಮತ್ತು ಶನಿಯ ಜೊತೆಗೆ ಸೇರಿದಂತಹ ಅದೃಷ್ಟ ನಿಮ್ಮ ಕರ್ಮಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಶನಿದೇವರು ಕರ್ಮಗಳ ದೇವರು. ಅಂದರೆ ಈಗ ನಿಮ್ಮ ಒಳ್ಳೆಯ ಕರ್ಮಗಳ ಫಲ ಸಿಗುವ ಸಮಯ ಬಂದಿದೆ. ಆದ್ದರಿಂದ ಸದಾ ನೀವು ಹೇಳೋದು ಒಳ್ಳೆಯ ಕರ್ಮಗಳನ್ನು ಮಾಡಬೇಕೆಂದು. ಏಕೆಂದರೆ ನಿಮ್ಮ ಕಾರ್ಯವೇ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತದೆ. ಮನೆ, ವಾಹನ, ಹಣ, ಪ್ರೀತಿ, ವಿಶ್ವಾಸ ಎಲ್ಲವನ್ನ ಕೂಡ ನಿಮ್ಮ ಕಾರ್ಯವೇ ನೀಡುತ್ತದೆ. ಈಗ ಕುಂಡಲಿಯಲ್ಲಿ ಕೇತು ಶನಿಯ ಜೊತೆಗೆ ಸೇರಿದಂತಹ ಕಾರಣ ಶುಕ್ರ ಗ್ರಹ ತುಂಬ ಬಲವಾಗಿರ್ತಾನೆ. ಏಪ್ರಿಲ್ 2ರಿಂದ ನಿಮ್ಮ ಜೀವನದಲ್ಲಿ ಶುಕ್ರ ಈಗಾಗಲೇ ನಿಮ್ಮ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಅದೃಷ್ಟ ಒಳೆಯುತ್ತದೆ. ಈಗ ಸ್ವಲ್ಪ ಆತಂಕ ಇದ್ದರೂ ಕೂಡ ಕೇತು ಬಗ್ಗೆ ಮಾತ್ರ, ಏಕೆಂದರೆ ಕೇತು ರಾಹುವಿನ ಜೊತೆ ಸೇರಿದಾಗ ಮಾತ್ರ ದೊಡ್ಡ ಪರಿಣಾಮ ಉಂಟಾಗುತ್ತದೆ. ಆದರೆ ನಿಮ್ಮ ಅದೃಷ್ಟವೇನೆಂದರೆ ಈಗ ಕೇತು ಶನಿಯ ಜೊತೆಗೆ ಸೇರಿದ್ದಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ದೊಡ್ಡದಾದ ಜೀವನದಲ್ಲಿ ವಿಶೇಷವಾದ ಬದಲಾವಣೆ, ಸ್ವಲ್ಪ ಜಾಗರೂಕರಾಗಿರುವಂತಹ ಸಮಯ. ಈ ಮಾತುಗಳನ್ನು ಕೇಳುತ್ತಿದ್ದಾಗ ನೀವು ಖಂಡಿತವಾಗಿ ನಿಮ್ಮೊಳಗೆ ಒಂಟಿಯಾಗಿರುವಂತಹ ಹೊಸದಾದಂತಹ ಸಂಕೇತಗಳು ಬರ್ತಾ ಇರುತ್ತೆ. ಆ ಸಂಕೇತವನ್ನು ನಿರ್ಲಕ್ಷ್ಯ ಮಾಡುವುದಾದರೆ ನಿಮ್ಮ ದೌರ್ಭಾಗ್ಯವೇ ಆಗಿರುತ್ತದೆ. ಆ ಇಬ್ಬರು ದೇವತೆಗಳು ಈಗ ನಿಮಗೆ ಶಕ್ತಿ ಮತ್ತು ಸಾಮರ್ಥ್ಯ, ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಒಬ್ಬರು ಮಹಾಲಕ್ಷ್ಮೀ ದೇವಿ, ಇನ್ನೊಬ್ಬರು ಶನಿದೇವರು. ನಿಮ್ಮ ಸಂಕಷ್ಟಗಳಿಂದ ಪಾರು ಮಾಡಿ. ನಾಳೆಯಿಂದ ಕೆಲವು ವಿಷಯಗಳನ್ನು ವಿಶೇಷವಾಗಿ ಗಮನಿಸಬೇಕು. ಒಂದು ವಿಷಯ ಯಾವ ಪರಿಸ್ಥಿತಿಯಲ್ಲೂ ಕೂಡ ಯಾರಿಗೂ ಕೂಡ ಕೊಡಬಾರದು. ಪ್ರಾಣ ಹೋಗಿದರೂ ಕೂಡ ಈ ಒಂದು ವಸ್ತುವನ್ನು ನಿಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳಬೇಕು. ಶತ್ರುಗಳು ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ತಾರೆ. ನಿಮ್ಮನ್ನು ಸರಳ ಎಂದು ಭಾವಿಸಿ ತಮ್ಮನ್ನು ಜಾಣರೆಂದುಕೊಳ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ನಿಜವಾಗಿರುವಂತಹ ಮೂರ್ಖರು ಅವರಾಗಿರುತ್ತಾರೆ. ನೀವು ಸರಳ ಸತ್ಯನಿಷ್ಠ ವ್ಯಕ್ತಿ. ಆದ್ದರಿಂದ ದೇವರು ನಿಮಗೆ ಮೋಸ ಮಾಡಲು ಬಿಡೋದಿಲ್ಲ ಮತ್ತು ಕೆಲವೊಮ್ಮೆ ಯಶಸ್ವಿಯಾಗಿದ್ದೀರಾ. ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣರು ಅದನ್ನೇ ಹೇಳಿದ್ದಾರೆ. ಸರಳ ಮನಸ್ಸಿನವನಿಗೆ ಮೋಸ ಮಾಡುವಂತವನ ಪತನ ಖಚಿತವಾಗಿ ಆಗುತ್ತದೆ. ಜೀವನದಲ್ಲಿ ಅಪಘಾತಗಳು ಬರೆಯಲ್ಪಡುತ್ತವೆ. ಅವರ ಹೆಸರು ಅಕಾಲ ಮರಣ ಪಟ್ಟಿಯಲ್ಲಿ ಸೇರುತ್ತದೆ. ಆದ್ದರಿಂದ ಯಾರಿಗೂ ಕೂಡ ಮೋಸ ಮಾಡಬೇಡಿ, ಭಯ ಪಡಬೇಡಿ, ಚಿಂತಿಸಬೇಡಿ. ನಿಮ್ಮಿಂದ ತಪ್ಪು ಆಗದಂತೆ ನೋಡಿಕೊಳ್ಳಿ. ಆಗ ನೀವು ಆ ತಪ್ಪಿನ ಬಗ್ಗೆ ಹೇಳುತ್ತಿದ್ದೇವೆ ಎಂಬುದನ್ನು ಸಂಪೂರ್ಣವಾಗಿ
ಸ್ಪಷ್ಟವಾಗಿ ಗಮನದಿಂದ ಕೇಳಿ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆ ಕೂಡ ಸಾಮಾನ್ಯವಾಗಿರೋದಿಲ್ಲ. ಇದು ದೇವರ ಸಂಕೇತದ ಮೂಲಕ ನಿಮ್ಮ ಮನೆಯನ್ನ ಮತ್ತು ಮನಸ್ಸನ್ನ ಒಂದು ಪ್ರವೇಶ ಮಾಡುವಂತಹ ಸಮಯ. ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಒಂದು ವಸ್ತುವನ್ನ ನೀವು ಯಾರೇ ಕೇಳಿದರೂ ಕೂಡ ಕೊಡಬಾರದು. ಒಳ್ಳೆಯ ಸಮಯ ಬರಲು ಶುರುವಾದಾಗ ಶತ್ರುಗಳು ಸಕ್ರಿಯರಾಗ್ತಾರೆ. ನಿಮ್ಮ ಸಂತೋಷವನ್ನ ದುಃಖವಾಗಿಸಲು ಅವರು ಯೋಜನೆಯನ್ನ ರೂಪಿಸ್ತಾರೆ. ಆದ್ದರಿಂದ ನಾಳೆಯಿಂದ ನೀವು ಈ ತಪ್ಪುವನ್ನ ಮಾಡಬಾರ್ದು. ಮೊದಲ ತಪ್ಪು ಏನೆಂದರೆ ಯಾರನ್ನ ಕೂಡ ಕಣ್ಣು ಮುಚ್ಚಿ ನಂಬಬಾರದು. ನೀವು ಪೂರ್ಣ ನಂಬಿದರೆ ಅವರು ನಿಮ್ಮನ್ನ ದೊಡ್ಡ ಶತ್ರುವಾಗಿರಬಹುದು. ಅವರು ಹೊರಗೆ ಸಿಹಿಯಾಗಿ ಮಾತನಾಡ್ತಾರೆ, ಒಳಗೆ ತುಂಬಾ ದ್ವೇಷವನ್ನ ಇಟ್ಟುಕೊಂಡಿರ್ತಾರೆ. ನಾಳೆಯಿಂದ ನಿಮ್ಮ ಕುಂಡಲಿಯಲ್ಲಿ ಸುಖ ಮತ್ತು ಸಮೃದ್ಧಿಯ ಯೋಗ ಪ್ರಾಪ್ತಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಅಮೃತ ಸಿದ್ಧಿ ಯೋಗದ ನಿರ್ಮಾಣವಾಗ್ತಾ ಇರೋದ್ರಿಂದ ಇದು ಸಾಮಾನ್ಯವಾದ ಯೋಗ ಅಲ್ಲ. ಜೀವನದಲ್ಲಿ ಒಳ್ಳೆಯ ಕರ್ಮಗಳು ತುಂಬಿದಾಗ ಮಾತ್ರ ಇಂತಹ ಯೋಗ ಬರುತ್ತದೆ. ನಾಳೆಯಿಂದ ನಿಮ್ಮ ಜೀವನ ಪೂರ್ಣವಾಗಿ ಬದಲಾಗುತ್ತೆ. ವರ್ಷಗಳಿಂದ ನೀವು ಬಯಸುತ್ತಿದ್ದಂತಹ ಒಂದು ಸಮಯ ಈಗ ಸಿಗುತ್ತೆ. ಆದರೆ ಒಂದು ವಿಷಯವನ್ನ ನೆನಪಿಟ್ಕೊಳ್ಬೇಕು, ನಾಳೆಯಿಂದ ಯಾರಿಗೂ ಕೂಡ ಒಂದು ವಿಷಯವನ್ನ ಕೊಡಬಾರದು. ಏಕೆಂದರೆ ನಿಮ್ಮ ಕುಂಡಲಿಯಲ್ಲಿ ಶನಿ ಮತ್ತು ರಾಹುವಿನ ಮಿತಿ ನಿರ್ಮಾಣವಾಗ್ತಾ ಇದೆ. ಮಂಗಳ ಬುಧ ಶುಕ್ರ ಗ್ರಹಗಳ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ನೀವು ಭಾಗ್ಯವೂ ಕೂಡ ಏರುತ್ತದೆ ಮತ್ತು ಪರೀಕ್ಷೆಯೂ ಕೂಡ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಶತ್ರುಗಳು ನಿಮ್ಮನ್ನ ದುರ್ಬಳಕೆ ಮಾಡಿಕೊಳ್ಬಹುದು. ಸಣ್ಣ ತಪ್ಪಿನಿಂದ ದೊಡ್ಡ ಅವಕಾಶ ಕೈತಪ್ಪಿ ಹೋಗುತ್ತದೆ. ಆದ್ದರಿಂದ ಭಯವಾಗಿ ಅಲ್ಲ, ಖಂಡಿತವಾಗಿ ಬುದ್ಧಿವಂತಿಕೆಯಿಂದ ಕೇಳಿ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ದೂರ ಮತ್ತು ಮಿತಿ ಬಹಳ ಮುಖ್ಯವಾಗಿರುತ್ತದೆ. ಶನಿ ರಾಹು ಮಿತಿಯು ಪ್ರಭಾವದಿಂದ ಕೆಲವರು ಸಿಹಿ ಮಾತುಗಳಿಂದ ಸಹಾನುಭೂತಿ ತೋರಿಸಿ ನಿಮ್ಮ ಶಕ್ತಿ ಮತ್ತು ಲಾಭವನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಆದ್ದರಿಂದ ನೀವು ಮಾಡುವಂತಹ ದೊಡ್ಡ ತಪ್ಪು ಅಂದರೆ ಯಾರೇ ಕೇಳಿದರೂ ಕೂಡ ತಕ್ಷಣ ಒಪ್ಪಿಕೊಳ್ಳದೆ ಇರೋದು. ನಾಳೆಯಿಂದ ಒಂದು ನಿಯಮವನ್ನು ಪಾಲಿಸಬೇಕು. ಯಾರಾದರೂ ನಿಮ್ಮ ಬಳಿ ಹಣ ಮತ್ತು ವಸ್ತುಗಳನ್ನು ಸಮಯವನ್ನು ಕೇಳಿದರೆ ಮೊದಲು 2 ನಿಮಿಷ ಮೌನವಾಗಿ ಯೋಚಿಸಿ. ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ ಅನುಮಾನ ಬಂದರೂ ಕೂಡ ಶಾಂತವಾಗಿ ನಿರಾಕರಿಸಿ. ಹೀಗೆ ಹೇಳಿ, ನನ್ನ ಬಳಿ ಅದು ಸಾಧ್ಯವಾಗೋದಿಲ್ಲ. ಖಂಡಿತವಾಗಿ ಶನಿದೇವರು ಕಲಿಸೋದು ದಯೆ ಇರಲಿ, ಆದರೆ ಮಿತಿಯೂ ಇರಬೇಕು. ಇನ್ನೊಂದು ದೊಡ್ಡ ವಿಷಯ ತಪ್ಪು ಅಂದರೆ ನಿಮ್ಮ ಯೋಜನೆ, ಹಣ ಅಥವಾ ಸಂತೋಷವನ್ನ ಯಾರ ಮುಂದೆ ಕೂಡ ಪ್ರದರ್ಶಿಸಬೇಡಿ. ಬಹಳ ಸಮಯ ಬಹಳ ಜನರು ತಮ್ಮ ಮನೆಯ ವಿಷಯವನ್ನ, ಆದಾಯದ ಭವಿಷ್ಯದ ಅವಕಾಶಗಳನ್ನು ಅನಾಯಾಸವಾಗಿ ಹೇಳಿಬಿಡುತ್ತಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ತಪ್ಪುಗಳು ನಡೆದು ಬಿಡುತ್ತದೆ. ನಿಮ್ಮ ಬಳಿ ಎಲ್ಲವನ್ನ ಕೇಳಿಕೊಂಡ ಶತ್ರುಗಳು ನಿಮ್ಮ ವಿರುದ್ಧವೇ ಕುತಂತ್ರವನ್ನ ಮಾಡಲು ಶುರು ಮಾಡ್ತಾರೆ. ಆದ್ದರಿಂದ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಸಾಕಷ್ಟು ಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ. ನಿಮಗೆ ಅದೃಷ್ಟ ಮತ್ತು ಭಾಗ್ಯದ ಬಾಗಿಲು ಮುಚ್ಚಿಕೊಳ್ಳುವ ಸಾಧ್ಯತೆ ಇದೆ. ಈ ಸಮಯ ವಿಶೇಷವಾದ ಗ್ರಹಗಳ ನಿರ್ಮಾಣ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನ ಬೀರ್ತಾ ಇದೆ. ಆದ್ದರಿಂದ ದೇವರ ಆಶೀರ್ವಾದದ ಮೂಲಕ ನೀವು ಸಂಪತ್ತನ್ನ, ಸಮೃದ್ಧಿಯನ್ನ, ಅಭಿವೃದ್ಧಿಯನ್ನ ಮತ್ತು ಒಂದು ಆಕಾಶದ ಎತ್ತರಕ್ಕೆ ಏರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತೀರಾ. ಅದನ್ನು ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಈ ಒಂದು ಜೀವನದ ಒಂದು ಮೌಲ್ಯಯುತವಾದ ಪಾಠವನ್ನು ಸದಾಕಾಲ ನೆನಪಿನಲ್ಲಿಡಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.